ಸರ್ಕಾರ 5 ವರ್ಷ ಇರಲ್ಲ ಎಂಬ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್, ಕುಮಾರಸ್ವಾಮಿನೇ 5 ವರ್ಷ ಇರ್ತಾರೋ ಇಲ್ವೋ ಯಾರಿಗೆ ಗೊತ್ತು ಸ್ವಾಮಿ. ಯಾರು ಯಾರಿಗೆ ಗ್ಯಾರಂಟಿ ಕೊಡಬೇಕು? ನಮಗೆ ಬಹುಮತ ಬಂದಿದೆ, ನಾವು ಅಧಿಕಾರ ನಡೆಸುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಕುಶಾಲನಗರದಲ್ಲಿ ಮಾತನಾಡಿದ ಅವರು, ಕುಮಾರಸ್ವಾಮಿ ವಿರೋಧ ಪಕ್ಷದ ನಾಯಕರಾಗಿ ಒಳ್ಳೆ ಕೆಲಸ ಮಾಡಲಿ, ಯಾರು ಇರುತ್ತಾರೆ ಯಾರು ಇರಲ್ಲ ಅನ್ನೋದನ್ನ ಜನ ತೀರ್ಮಾನ ಮಾಡುತ್ತಾರೆ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರನ್ನ ಟ್ರ್ಯಾಪ್ ಮಾಡುವ ತಂತ್ರ ಎಂಬ ಲೆಹರ್ ಸಿಂಗ್ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಲೆಹರ್ ಸಿಂಗ್ ಅವರು ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತನಾಡಬೇಕು. ರಾಜ್ಯಸಭೆಗೆ ಕಳುಹಿಸಿರುವುದು ಹುಚ್ಚಾಗಿ ಮಾತನಾಡಲು ಅಲ್ಲ. ಪ್ರತಾಪ್ ಸಿಂಹ ಜಾಗದಲ್ಲಿ ಕಾಂಗ್ರೆಸ್ ಎಂಪಿ ಇದ್ದಿದ್ದರೆ ಉಚ್ಚಾಟಿಸುತ್ತಿದ್ರು, ತನಿಖೆಗೆ ಒಳಪಡಿಸುತ್ತಿದ್ರು, ದೇಶಾದ್ಯಂತ ಪ್ರತಿಭಟನೆ ಮಾಡ್ತಿದ್ರು. ಆದ್ರೀಗ ಬಿಜೆಪಿಯವರೇ ಇರೋದ್ರಿಂದ ಅವರನ್ನು ರಕ್ಷಣೆ ಮಾಡಲಾಗ್ತಿದೆ. ಪ್ರತಾಪ್ ಸಿಂಹ ಅವರ ರಕ್ಷಣೆ ಮಾಡಲು ಬಿಜೆಪಿ ನಿಂತುಕೊಂಡಿದೆ ಎಂದು ಹೇಳಿದರು. ಕಾಂಗ್ರೆಸ್ ಅವರ ಶಿಫಾರಸ್ಸಿನಲ್ಲಿ ಹೋಗಿದ್ರೆ ಪ್ರತಾಪ್ ಸಿಂಹ ಹೇಗೆ ಮಾತಾಡ್ತಿದ್ರು, ಅವರು ಹೇಗೆ ಮಾತಾಡ್ತಿದ್ರೋ ಅದನ್ನೇ ಅವರ ಮೇಲೆ ನಾವು ಮಾತಾಡ್ತಿದ್ದೀವಿ. ಇದು ಗಂಭೀರ ಪ್ರಕರಣ. ಪ್ರತಾಪ್ ಸಿಂಹ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನೋಡಿ, ಲೆಹರ್ ಸಿಂಗ್ ಅವರು ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಬೇಕು ಅಲ್ವಾ. ಈ ಥರ ಅವ್ರು ರಾಜ್ಯಸಭೆಗೆ ನಾವು ಕಳಿಸಿರೋದು ಈ ಥರ ಹುಚ್ಚುಚ್ಚಾಗಿ ಮಾತಾಡೋದಕ್ಕಲ್ಲ. ಅಥವಾ ಪ್ರತಾಪ್ ಸಿಂಹ ಅವರು, ಈಗ ಪ್ರತಾಪ್ ಸಿಂಹ ಜಾಗದಲ್ಲಿ ಯಾರಾದರೂ ಕಾಂಗ್ರೆಸ್ MP ಇದ್ದಿದ್ದರೆ ಈ BJP ಅವ್ರು ಏನು ಮಾಡ್ತಾಯಿದ್ರು? ಇಷ್ಟೊತ್ತಿಗೆ ಅವ್ರನ್ನ ಉಚ್ಚಾಟನೆ ಮಾಡಿರೋರು ಅಥವಾ ಪಾರ್ಲಿಮೆಂಟ್ಗೆ ಅವ್ರನ್ನ ಪೂರ್ತಿ ತನಿಖೆ ಎಲ್ಲ ಮಾಡಿಸಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆಲ್ಲ ಮಾಡಿಬಿಟ್ಟಿರೋರು. ಇಡೀ ದೇಶಾದ್ಯಂತ ಎಲ್ಲ ಪ್ರತಿಭಟನೆ ಮಾಡಿಬಿಟ್ಟಿರೋರು. BJP MP ಆಗಿರೋದ್ರಿಂದ ಇವತ್ತು ಅವ್ನಿಗೆ ರಕ್ಷಣೆ ಮಾಡೋದಕ್ಕೆ BJP ನಿಂತುಬಿಟ್ಟಿದೆ. ತಪ್ಪು ಎಲ್ಲಾಗಿದೆ ಅದು ಹುಡುಕ್ಬೇಕು ತಾನೆ. ಮತ್ತು ಇವರಿಂದ ಪ್ರತಾಪ್ ಸಿಂಹ ಅವರ ಪ್ರತಾಪ್ ಸಿಂಹನೇ ಏನೇನು ಮಾತಾಡಿರೋ ನೀವೇ ಯೋಚನೆ ಮಾಡಿರಿ. ಈ ಥರ ಯಾರಾದರೂ BJP MP ಅವರ ಹೆಸರಲ್ಲಿ ಯಾರಾದರೂ ಒಳಗಡೆ ಕಾಂಗ್ರೆಸ್ ಹೆಸರಲ್ಲಿ ಕಾಂಗ್ರೆಸ್ MP ಒಂದು ಶಿಫಾರಸ್ ಮೇರೆಗೆ ಯಾರಾದರೂ ಒಳಗೆ ಹೋಗಿದ್ದಿದ್ರೆ ಇದೇ ಪ್ರತಾಪ್ ಸಿಂಹ ಏನು ಮಾತಾಡಿದ್ರು ಅದನ್ನೇ ಪ್ರತಾಪ್ ಸಿಂಹ ಮೇಲೆ ಈಗ ನಾವು ಉಪಯೋಗ ಮಾಡಬೇಕಾಗ್ತದೆ ಅಲ್ವಾ. ಸೊ ಅದಕ್ಕೋಸ್ಕರ ಇದು ಗಂಭೀರವಾದಂಥ ವಿಚಾರ. ಇದನ್ನು ಸರಿಯಾದ ತನಿಖೆ ಆಗಬೇಕು. ಪ್ರತಾಪ್ ಸಿಂಹ ಮೇಲೆ ಕ್ರಮ ತೊಗೊಳ್ಬೇಕಾಗಿದೆ. ಇಷ್ಟೊತ್ತಿಗೆ ಇವರು ಪ್ರತಾಪ್ ಸಿಂಹನ ರಕ್ಷಣೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಇದು ಸರಿಯಲ್ಲ ಇದು. ಮತ್ತು ಲೆಹರ್ ಸಿಂಗ್ ಅವ್ರ ಹೇಳಿಕೆಗೆ ಮತ್ತು CT ರವಿ ಇವರೆಲ್ಲ ಕೂಡ ಬರೀ ಈ ಥರನೇ ಹೇಳಿಕೆಗಳು ಕೊಡ್ಕೊಂಡೇ ರಾಜಕಾರಣ ಮಾಡ್ತಾರೆ. ಇದು ಸರಿಯಲ್ಲ ಇದು. ಈಗ ಪ್ರಧಾನಮಂತ್ರಿ ಗಂಭೀರ ಅಂತ ಹೇಳ್ತಾ ಇದ್ದಾರಲ್ಲ, ಗಂಭೀರ ಅಂತ ಹೇಳಿದ್ಮೇಲೆ ಯಾಕೆ ಕ್ರಮ ತೊಗೊಳ್ತಾ ಇಲ್ಲ? ಯಾಕೆ ಪ್ರತಾಪ್ ಸಿಂಹನ ಮೇಲೆ ಸುಮ್ಮನೆ ಇದ್ದಾರೆ? ಯಾರ್ಯಾರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ? 12 ಜನ ಇವತ್ತು ಎಷ್ಟೋ ಜನ ನಮ್ಮ ಹೌಸಿಂದ ಸಸ್ಪೆಂಡ್ ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಹೋರಾಟ ಮಾಡೋದಕ್ಕೆ ನಮ್ಮ MP ಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಆದರೆ ಯಾರು ಕಾರಣಕರ್ತರಿದ್ದಾರೆ ಅವ್ರಿಗೇನು ಮಾಡೋದಿಲ್ಲ ಅಲ್ಲ. ಅದ್ಯಾವ ನ್ಯಾಯ ಇದು? ಯಾರು ಪ್ರತಿಭಟನೆ ಮಾಡ್ತಿದ್ದಾರೆ MP ಗಳನ್ನ ಹೌಸಿಂದ ಉಚ್ಚಾಟನೆ ಮಾಡಿದ್ದಾರೆ, ಹೌಸಿಂದ ಹೊರಗೆ ಹಾಕಿದ್ದಾರೆ. ಯಾರು ಇದಕ್ಕೆ ಕಾರಣ ಆಗಿದ್ದಾರೆ ಅವ್ರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಅವ್ರನ್ನ ರಕ್ಷಣೆ ಮಾಡೋದು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ. ನೋಡಿ, ಲೆಹರ್ ಸಿಂಗ್ ಅವ್ರಿಗೆ ಸ್ವಲ್ಪ ಏನೇನೋ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ. ಅವ್ರಿಗೇನು ಕೂಡ ಅವರು ಯಾವ ಉದ್ದೇಶದಿಂದ ಈ ಥರ ಮಾತಾಡ್ತಾರೆ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಅವ್ರು MP ಕಳಿಸಿರೋದು ಏನಕ್ಕೋಸ್ಕರ? ನಮ್ಮ ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿ ನಮ್ಮ ರಾಜ್ಯಕ್ಕೆ ಸಹಾಯ ಮಾಡಿಸಿ ಅಂತ. ಬರಗಾಲದ ವಿಚಾರದ ಬಗ್ಗೆ ಮಾತಾಡೋದಿಲ್ಲ. ಕೇಂದ್ರದಿಂದ ನಮಗೇನು ಬರಬೇಕಾದ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅದು ಬಿಟ್ಬಿಟ್ಟು ಏನೇನೋ ಈ ಥರ ಎಲ್ಲ ಪ್ರಚೋದನಕಾರಿ ಮಾತಾಡಿದ್ರೆ ಖಂಡಿತವಾಗಿ ಲೆಹರ್ ಸಿಂಗ್ ಅವರ ಈ ಥರ ಹೇಳಿಕೆಗಳು ಖಂಡಿತವಾಗಿಯೂ ಅದು ಒಬ್ಬ ಸಾಮಾನ್ಯ ಜ್ಞಾನ ಇರತಕ್ಕಂಥ ವ್ಯಕ್ತಿನ ಕೂಡ ಒಪ್ಕೊಳ್ಳೋದಿಲ್ಲ. ಕುಮಾರಸ್ವಾಮಿಯೇ ಇರ್ತಾರೋ ಅಲ್ವೋ ಯಾರೋ ಗೊತ್ತು ಸ್ವಾಮಿ. ಸುಮ್ಮನೆ ಇವೆಲ್ಲ ಯಾರು ಗ್ಯಾರಂಟಿ ಯಾಕೆ ಕೊಡಬೇಕು? ನಾವೀಗ ನಮ್ಗೆ ಅಧಿಕಾರ ಬಂದಿದೆ, ಈಗ ನಾವು ಅಧಿಕಾರ ನಡೆಸ್ತಾ ಇದ್ದೀವಿ. ನಮ್ಮ ಸರ್ಕಾರ ಇರೋದಿಲ್ಲ, ನಮ್ಗೆ ಪೂರ್ತಿ ಬಹುಮತ ಜನ ಕೊಟ್ಟಿದ್ದಾರೆ. ಸೊ ಕುಮಾರಸ್ವಾಮಿ ಅವ್ರು ಯಾಕೆ ಈ ಥರ ಹೇಳಿಕೆಗಳು ಕೊಡ್ತಾರೆ? ಅದು ವಿರೋಧ ಪಕ್ಷ ನಾಯಕರಾಗಿ ಅವರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿ, ನಾವು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಯಾರು ಇರ್ತಾರೆ ಯಾರು ಇರೋದಿಲ್ಲ, ಯಾವ ಪಕ್ಷ ಇರ್ತದೆ ಯಾವ ಪಕ್ಷ ಇರೋದು ಜನ ತೀರ್ಮಾನ ಮಾಡ್ತಾರೆ.